ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ನಮ್ಮ ಮನ್ವಿ ಅಡುಗೆ ಚಾನಲ್ಗೆ. ಇವತ್ತು ನಾನು ಮನೆಯಲ್ಲೇ ಅತ್ಯಂತ ಸುಲಭವಾಗಿ ಮಾಡಬಹುದಾದ ಪ್ರೋಟೀನ್ ಪೌಡರ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಅಂಗಡಿಯಲ್ಲಿ ಸಿಗೋ ಪ್ರೋಟೀನ್ ಪೌಡರಲ್ಲಿ ಪ್ರಿಸರ್ವೇಟಿವ್ಸ್ ಆ್ಯಡ್ ಆಗಿರುತ್ತೆ, ಹಾಗೆ ಶುಗರ್ ಆ್ಯಡ್ ಆಗಿರುತ್ತೆ. ಇದನ್ನು ಮಕ್ಕಳಿಗೆ ಕೊಡೋದ್ರಿಂದ ಯಾವುದೇ ರೀತಿ ಪ್ರಯೋಜನಗಳು ಸಿಗೋದಿಲ್ಲ, ಸಾಕಷ್ಟು ಪೌಷ್ಟಿಕಾಂಶಗಳು ಮಕ್ಕಳಿಗೆ ಸಿಗೋದಿಲ್ಲ. ನೀವೇನು ಅಂಗಡಿಲಿ ತೊಗೊಬರ್ತೀರ ಪ್ರೋಟೀನ್ ಪೌಡರ್, ಅದೇ ಖರ್ಚಿಗೆ ನಾವೇ ಮನೆಯಲ್ಲಿ ನಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಪ್ರೋಟೀನ್ ಪೌಡರ್ನ ಮಾಡ್ಕೊಬೋದು. ಈ ಪ್ರೋಟೀನ್ ಪೌಡರ್ನ ಸಣ್ಣವರಿಂದ ಹಿಡಿದು 1 ವರ್ಷದ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಸಹ ಹಾಲಿಗೆ ಹಾಕೊಂಡಾದರೂ ಕುಡಿಬಹುದು, ಅಥವಾ ಬೆಲ್ಲ ಸೇರಿಸ್ಕೊಂಡು ಲಡ್ಡು ರೂಪದಲ್ಲಾದರೂ ಮಾಡಿಕೊಂಡು ತಿನ್ಬೋದು. ಇದು ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ಬನ್ನಿ. ನಾನಿಲ್ಲಿ ಮೊದಲಿಗೆ 2 ಕಪ್ಪಷ್ಟು ಬಾದಾಮಿ, 1 ಕಪ್ಪಷ್ಟು ಕ್ಯಾಶು ಗೋಡಂಬಿ, 1 ಕಪ್ಪಷ್ಟು ವಾಲ್ನಟ್, ಅರ್ಧ ಕಪ್ಪಷ್ಟು ಪಿಸ್ತಾ, ಹಾಗೆ ಅರ್ಧ ಕಪ್ಪಷ್ಟು ಕಡಲೆ ಬೀಜ, ಅರ್ಧ ಕಪ್ಪಷ್ಟು ಪಂಪ್ಕಿನ್ ಸೀಡ್ಸ್ ಕುಂಬಳಕಾಯಿ ಬೀಜ, 2 ಏಲಕ್ಕಿನ ಫ್ಲೇವರ್ಗೋಸ್ಕರ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ 1 ಕಪ್ಪಷ್ಟು ಓಟ್ಸು, ಅರ್ಧ ಕಪ್ಪಷ್ಟು ಹಾಲಿನ ಪೌಡ್ರ್ ಕೂಡ ಸೇರಿಸ್ಕೋಬೋದು. ನಿಮ್ಮ ಹತ್ರ ಯಾವ ನಟ್ಸ್ಗಳು ಅವೈಲಬಲ್ ಇರುತ್ತೋ ಅದನ್ನು ಸೇರಿಸ್ಕೊಂಡು ಕೂಡ ಮಾಡ್ಕೊಬೋದು. ನೀವು 1 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಏನಾದರೂ ಕೊಡೋದಾಯಿತು ಅಂತ ಹೇಳಿದ್ರೆ 1/4 ಸ್ಪೂನ್ ಅಥವಾ ಅರ್ಧ ಸ್ಪೂನ್ನಷ್ಟು ಸರಿ ಏನು ಮಾಡಿ ತಿನ್ನಿಸ್ತೀರಾ ಅದರಲ್ಲಿ ಮಿಕ್ಸ್ ಮಾಡಿ ಕೊಡ್ಬೋದು. ದೊಡ್ಡವ್ರಿಗಾದರೆ ಹಾಲಿನಲ್ಲಿ ಹಾಗೆ ಮಿಕ್ಸ್ ಮಾಡಿಬಿಟ್ಟು ಕೊಡಬಹುದಾಗುತ್ತೆ. ಇದು ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ಹಾಗೆ ಮಗುವಿನ ಓವರ್ ಆಲ್ ಗ್ರೋತ್ಗೆ ತುಂಬ ಸಹಾಯ ಆಗುತ್ತೆ. ಪ್ರೋಟೀನ್ ಪೌಡರ್ನ ಮಾಡೋದಕ್ಕೆ ನಾನು ಇಲ್ಲಿ ಮೊದಲು ಒಂದು ಪಾತ್ರೆನ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ 2 ಕಪ್ಪಷ್ಟು ಬಾದಾಮಿನ ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಬಾದಾಮಿ ಮಕ್ಕಳ ಬ್ರೈನ್ ಡೆವಲಪ್ಮೆಂಟಲ್ಲಿ ತುಂಬಾ ಉಪಯುಕ್ತ ಆಗಿದೆ, ಹಾಗೆ ಅವರ ಇಮ್ಯುನಿಟಿ ಕೂಡ ಬೂಸ್ಟ್ ಮಾಡುತ್ತೆ, ಹೆಲ್ತಿ ಸ್ಕಿನ್ನ ಕೊಡುತ್ತೆ. ಬಾದಾಮಿ ಚೆನ್ನಾಗಿ ರೋಸ್ಟ್ ಆದಮೇಲೆ ಅರೋಮಾ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಅರೋಮಾ ಬರೋದಕ್ಕೆ ಸ್ಟಾರ್ಟ್ ಆದಮೇಲೆ ಇದನ್ನು ಬೇರೆ ಒಂದು ಪಾತ್ರೆಗೆ, ಗಟ್ಟಿಯಾದ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಆರೋದಕ್ಕೆ ಬಿಡಬೇಕಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ 1 ಕಪ್ಪಷ್ಟು ಗೋಡಂಬಿನ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊತಿದ್ದೀನಿ. ಗೋಡಂಬಿ ಪ್ರೋಟೀನ್ ರಿಚ್ ಆಗಿರುತ್ತೆ, ಹಾಗೆ ಹೆಲ್ತಿ ಫ್ಯಾಟ್ನ ಕೊಡುತ್ತೆ. ಇದು ಬೋನ್ಸ್ಗಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು. ಗೋಡಂಬಿ ಕಲರ್ ಚೇಂಜ್ ಆದಮೇಲೆ ಬೇರೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 1 ಕಪ್ಪಷ್ಟು ವಾಲ್ನಟ್ನ ಹಾಕ್ಕೊಂಡು ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ನೀಟಾಗಿ. ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ವಾಲ್ನಟ್ಟಲ್ಲಿ ರಿಚ್ ಆಗಿರುತ್ತೆ, ಹಾಗೆ ಡೈಜೆಷನ್ ಸಿಸ್ಟಮ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಆಗೋದಕ್ಕೆ ತುಂಬ ಸಹಾಯ ಆಗುತ್ತೆ ಈ ವಾಲ್ನಟ್. ಅರ್ಧ ಕಪ್ಪಷ್ಟು ಪಿಸ್ತಾನ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊತಿದ್ದೀನಿ. ಇದು ಕಣ್ಣುಗಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವಿಟಮಿನ್ B6 ಅನ್ನೋ ಅಂಶ ಈ ಪಿಸ್ತಾದಲ್ಲಿ ಇರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಅರ್ಧ ಕಪ್ಪಷ್ಟು ಶೇಂಗಾ ಬೀಜ, ಕಡಲೆ ಬೀಜನ ಹಾಕೊಂಡ್ಬಿಟ್ಟು ಕಲರ್ ಚೇಂಜ್ ಆಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋತಾ ಇದ್ದೀನಿ. ಈ ಕಡಲೆ ಬೀಜದಲ್ಲಿ ವಿಟಮಿನ್ E ಅನ್ನೋ ಅಂಶ ಇರುತ್ತೆ, ಇದು ಸ್ಕಿನ್ ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ ಆಗುತ್ತೆ. ಫೈನಲ್ ಆಗಿ ನಾನು ಪಂಪ್ಕಿನ್ ಸೀಡ್ಸ್ ಕುಂಬಳಕಾಯಿ ಬೀಜನ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋತಿದ್ದೀನಿ. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಹಾಗೂ ಜಿಂಕ್ ಅಂಶ ಇರುತ್ತೆ, ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. 1-2 ಏಲಕ್ಕಿ ಇತ್ತಲ್ಲ ಅದನ್ನು ಇದರೊಳಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಎಲ್ಲ ನಟ್ಸ್ಗಳನ್ನ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಅವುಗಳನ್ನ ಒಂದು ಗಟ್ಟಿಯಾದ ಸ್ಟೀಲ್ ಪಾತ್ರೆಗೆ ಹಾಕ್ಬಿಟ್ಟು ಅದು ಸ್ವಲ್ಪ ಬಿಸಿ ಇರುತ್ತಲ್ಲ ತಣ್ಣಗಾಗೋವರೆಗೂ ಬಿಡಬೇಕಾಗುತ್ತೆ. ಕಂಪ್ಲೀಟಾಗಿ ಅದು ಕೂಲ್ ಆಗಬೇಕಾಗುತ್ತೆ. ಕೂಲ್ ಆದ ನಂತರ ಒಂದು ಮಿಕ್ಸಿ ಜಾರ್ಗೆ ಆ ನಟ್ಸ್ಗಳನ್ನೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಗ್ರೈಂಡ್ ಮಾಡ್ಕೋಬೇಕಾದ್ರೆ ಒಂದೇ ಸಲ ಅದನ್ನು ರುಬ್ಬೋದಕ್ಕೆ ಹೋಗಬಾರ್ದು. ಒಂದು ಸ್ವಿಚ್ ಆನ್ ಮಾಡೋದು, ಆಫ್ ಮಾಡೋದು, ಆನ್ ಮಾಡೋದು, ಆಫ್ ಮಾಡೋದು, ರಿವರ್ಸ್ ಆನ್ ಮಾಡೋದು, ಈ ರೀತಿ ಮಾಡಿಬಿಟ್ಟು
ಈ ಒಂದು ಪ್ರೋಟೀನ್ ಪೌಡರ್ನ ರುಬ್ಕೋಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದು ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ. ಒಂದು ಅರ್ಧ ಕಪ್ಪಷ್ಟು ಹಾಲಿನ ಪೌಡ್ರ್ ಹಾಕೋದ್ರಿಂದ ಈ ಥರ ಗಟ್ಟಿ ಆಗೋದಿಲ್ಲ, ಹಿಟ್ಟು ಚೆನ್ನಾಗಿ ಪೌಡ್ರ್ ಥರ ಬರುತ್ತೆ. ನೀವು ಮಧ್ಯ ಒಂದು ಸ್ಪೂನ್ ಸಹಾಯದಿಂದ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಅರ್ಧ kg ಆಗುವಷ್ಟು ಪ್ರೋಟೀನ್ ಪೌಡರ್ ರೆಡಿಯಾಗಿದೆ. ಇವಾಗ ಇದನ್ನು ನಾವು 1 ತಿಂಗಳವರೆಗೂ ಒಂದು ಹೇರ್ ಟೈಟ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಉಪಯೋಗಿಸ್ಕೋಬೋದು. ಮಕ್ಕಳಿಗೆ ಹಾಲಿಗೆ ಹಾಕ್ಕೊಡ್ಬೋದು, ಇಲ್ಲ ಮನೆಯಲ್ಲೇ ಮಾಡಿರುವಂತಹ ಅರ್ಧ kg ಆಗುವಷ್ಟು ಪ್ರೋಟೀನ್ ಪೌಡರ್ ರೆಡಿಯಾಗಿದೆ. ಇದಕ್ಕೆ ಬೇಕಾದರೆ ನೀವು 1-2 ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡು ಕೂಡ ಮಿಕ್ಸಿ ಮಾಡ್ಕೋಬೋದು. ಇದನ್ನು ಒಂದು ಏರ್ ಟೈಟ್ ಕಂಟೈನರ್ಗೆ, ನಿಮ್ಮ ಹತ್ರ ಏನಾದ್ರು ಗಾಜಿನ ಬೌಲ್ ಇತ್ತು ಅಂತ ಹೇಳಿದ್ರೆ ಅಥವಾ ಯಾವುದಾದ್ರೂ ನಡೆಯುತ್ತೆ, ಪ್ಲಾಸ್ಟಿಕ್ ಬೌಲ್ ಇದ್ರೂ ನಡೆಯುತ್ತೆ, ನೀಟಾಗಿ